ವಿಜಯಪುರದಲ್ಲಿ ನಡೆದ 25ನೇ ವರ್ಷದ ಬೆಳ್ಳಿ ಹಬ್ಬದ ನಿಮಿತ್ತ ಕಿತ್ತೂರು ಕರ್ನಾಟಕ ವಿಭಾಗದ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ಪಕ್ಷವನ್ನ ಮುನ್ನಡೆಸುತ್ತಿರುವ ಜೆಡಿಎಸ್ ಪಕ್ಷದ ರಾಜ್ಯ ನಾಯಕರು ಆದ ಎಚ್.ಡಿ. ಕುಮಾರಸ್ವಾಮಿ ಅವರ ವೇದಿಕೆ ಮೇಲೆ ಬಾಗಲಕೋಟೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನ ಮರದ ಅವರ ಬಗ್ಗೆ ಹೃದಯ ತುಂಬಿ ಮಾತನಾಡಿ, ಉತ್ತರ ಕರ್ನಾಟಕದ ಒಬ್ಬ ಭರವಸೆಯ ನಾಯಕ ಹನುಮಂತ ಮಾವಿನ ಮರದ ಎಂದು ಪ್ರಶಂಸೆಯ ಮಾತುಗಳನ್ನಾಡಿದ್ದು ಹೀಗೆ. ಹನುಮಂತಪ್ಪ ಮಾವಿನ ಮರದ್ದು 2013ರಲ್ಲಿ 2018 ಅವರಿಗೆ ನಾನು ಟಿಕೆಟ್ ಕೊಟ್ಟೆ. ನನಗೆ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಆಸೆ. ನೀವು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರಿ ಹೋದಂಥ ಎಲ್ಲ ಹಳ್ಳಿಗಳಲ್ಲಿ. ಆದರೆ ಅವತ್ತು ಚುನಾವಣೆ ಯಾವ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಬಿಜೆಪಿಯಿಂದ ಶ್ರೀರಾಮುಲು ನಿಂತರೋ ಅವತ್ತು ಅವರಿಗೆ ಸ್ವಲ್ಪ ಹಿನ್ನಡೆ ಆಯಿತು. ನಿಜವಾದಂಥ ಜನಪರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಹನುಮಂತಪ್ಪನವರು ನಾನು ಹತ್ತಿರದಿಂದ ಕಳೆದ 10 ವರ್ಷಗಳಿಂದ ನೋಡಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯತಕ್ಕಂಥ ಎಲ್ಲ ರೀತಿಯ ಒಂದು ಗುಣಗಳಿದ್ದಾವೆ. ಇವತ್ತು ರಾಜು ಗೌಡ್ರು ಇರ್ಬೋದು, ಬಿ ಡಿ ಪಾಟೀಲ್ ಇರ್ಬೋದು, ನಮ್ಮ ಅಪ್ಪುಗೌಡರು,